ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಹೋಗ್ತಾ ಇದ್ದೀನಿ ಮೆಟ್ರೋಲಿ. ಸೊ ಮೆಲ್ಬೋರ್ನಲ್ಲಿ ಮೆಟ್ರೋ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇವತ್ತು. ಸೊ ಟ್ರಾಮಿಂದ ಮೆಟ್ರೋ ಸ್ಟೇಷನ್ವರೆಗೂ ಹೋಗ್ತಾ ಇದ್ದೀವಿ ನಾವು. ಈಗ ಸದ್ಯಕ್ಕೆ ಟ್ರಾಮ್ ಸ್ಟೇಷನಲ್ಲಿದ್ದೀವಿ, ನೋಡ್ಬೋದು ನೀವು. ಇಲ್ಲಿಂದ ಮೆಟ್ರೋ ಸ್ಟೇಷನ್ ಹತ್ರ ಹೋಗೋಣ. ಸೊ ನಮಗೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಬಂದು ಫ್ಲಿಂಡರ್ ಸ್ಟ್ರೀಟ್ ಸ್ಟೇಷನ್ನು. ಸೊ ಅಲ್ಲಿಗೆ ಈ ಟ್ರಾಮ್ನ ಹಿಡ್ಕೊಂಡು ಹೋಗ್ತೀವಿ. ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಮೆಲ್ಬೋರ್ನಲ್ಲಿ ಮೆಟ್ರೋ ಅಂತ. ಸೊ ನಾವೀಗ ಮೆಲ್ಬೋರ್ನಲ್ಲಿರೋ ಮೆಟ್ರೋಗೆ ಎಂಟ್ರಿ ಆಗ್ತಾಯಿದ್ದೀವಿ. ನಾನು ಹೇಳಿದ್ದೆ ನಿಮಗೆ ಮೈಕಿ ಕಾರ್ಡನ್ನು ಅನ್ನೋದು ಎಲ್ಲ ಕಡೆ ಯೂಟಿಲೈಸ್ ಆಗುತ್ತೆ ಅಂತ. ಸೊ ಮೈಕಿ ಕಾರ್ಡನ್ನ ಯೂಸ್ ಮಾಡಿಕೊಂಡು ಒಳಗೆ ಎಂಟ್ರಿ ಆಗಬೇಕಾಗುತ್ತೆ ನಾವು. ಈ ಥರ ಮೈಕಿ ಕಾರ್ಡು ಇಟ್ಟು ಎಂಟ್ರಿ ಆಗಬೇಕು. ಸೊ ನಾವು ಯಾವ ಕಡೆ ಹೋಗಬೇಕಾಗುತ್ತೋ ನೋಡಿಕೊಂಡು ಹೋಗಬೇಕಾಗುತ್ತೆ. ಸೊ ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಗೂಗಲ್ ಮ್ಯಾಪ್ಸಲ್ಲಿ ಓಪನ್ ಮಾಡಿ ಡೆಸ್ಟಿನೇಷನ್ ಹಾಕ್ತೀನಿ. ಅದರಲ್ಲಿ ಟ್ರೈನ್ ರೂಟ್ ಅಂತ ಕೊಡ್ತೀನಿ. ಸೊ ಟ್ರೈನ್ ರೂಟಲ್ಲಿ ಯೂಶ್ವಲಾಗಿ ಯಾವ ಪ್ಲ್ಯಾಟ್ಫಾರ್ಮ್ ಹೋಗಬೇಕು ಅಂತ ನೋಡ್ಕೊಂಡು ಮಾಡ್ತೀವಿ. ಸೊ ಇಲ್ಲಿ ಮೆಟ್ರೋ ಬಂದು ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ, ಲೈಕ್ 1 7 or 8 ಏನೋ ಇದೆ. ಸೊ ನಾವು ಹೋಗ್ತಾ ಇರೋದು ನಂಬರ್ 6 ಪ್ಲ್ಯಾಟ್ಫಾರ್ಮಲ್ಲಿ ನಾನು ಹೋಗ್ತಾ ಇರೋ ಡೆಸ್ಟಿನೇಷನ್ಗೆ ಟ್ರೈನ್ ಬರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ ಪ್ಲ್ಯಾಟ್ಫಾರ್ಮ್ ಹೇಗಿರುತ್ತೆ ಅಂತ. ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹಿಂಗೆ ಹೋಗಬೇಕು, 7ಗೂ ಇಲ್ಲಿ ಹೋಗಬೇಕು ಅಂತ ನನ್ನ ಫ್ರೆಂಡ್ ನೋಡಿ. ಸೊ ಈ ಥರ ಇರುತ್ತೆ ಇಲ್ಲಿ ಮೆಟ್ರೋ ಎಲ್ಲ. ನಮ್ಮ ಬೆಂಗಳೂರಲ್ಲಾದರೆ ಮೆಟ್ರೋಗೆ ಹೋಗಬೇಕು ಅಂದರೆ ನಾವು ಬ್ಯಾಗ್ ತೊಗೊಬಂದಿದ್ದು ಸ್ಕ್ಯಾನಿಂಗ್ ಆಗುತ್ತೆ. ಮತ್ತು ನಾವು ಏನಾದರೂ ತೊಗೊಂಬರ್ತಿದ್ದೀವ, ಲೈಕ್ ನೈಫು ಅಥವಾ ಏನಾದ್ರು ಆ ಥರ ಆಬ್ಜೆಕ್ಟ್ಸ್ ಚೆಕ್ ಮಾಡಿ ಬಿಡ್ತಾರೆ. ಇಲ್ಲಿ ಯಾವುದೇ ಥರ ಸೆಕ್ಯೂರಿಟಿ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಯಾರು ಬೇಕಾದ್ರೆ ಒಳಗೆ ಬರ್ಬೋದು, ಹೋಗ್ಬೋದು. 1 ಕಾರ್ಡ್ ಫಾರ್ ಎವ್ರಿಥಿಂಗ್. ಸೊ ಮೈಕಿ ಕಾರ್ಡನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಹೋಗ್ಬೋದು ಎಲ್ಲಿ ಬೇಕಂದ್ರಲ್ಲಿ. ಮೈಕಿ ಕಾರ್ಡು ಬರೀ ಟ್ರಾಮ್ಗೆ ಅಲ್ಲ, ಟ್ರಾಮ್ಗೆ, ಮೆಟ್ರೋ ಸ್ಟೇಷನಲ್ಲಿ ಓಡಾಡೋಕ್ಕೆ ಮತ್ತು ಬಸ್ಗೆ ಎಲ್ಲ ಕಡೆ ನಿಮಗೆ ಮೈಕಿ ಕಾರ್ಡ್ ಯೂಸ್ ಆಗುತ್ತೆ. ಮತ್ತು ನೋಡಿ, ಪ್ಲ್ಯಾಟ್ಫಾರ್ಮ್ ಬಂದಿದ್ದೀವಿ. ಹೀಗಿರುತ್ತೆ ಪ್ಲ್ಯಾಟ್ಫಾರ್ಮ್. ಇದೇ ಮೆಟ್ರೋ ಟ್ರೈನು. ನೋಡಿ ಈ ಥರ ಇರುತ್ತೆ. ಇಲ್ಲಿ ಕೂರೋಕ್ಕೂ ಕೂಡ ಜಾಗ ಇದೆ. ಮತ್ತು ಇಲ್ಲಿ ಕೂಡ ನಿಂತ್ಕೊಬೋದು ನೀವು. ನಾನು ಟ್ರಾಮಲ್ಲೂ ಇದೇ ಥರ ತೋರಿಸಿದ್ದೆ ನಿಮಗೆ. ನೋಡಿ, ಆರಾಮಾಗಿ ನಿಂತ್ಕೊಬೋದು ನೀವು. ಈ ಥರ ಎಲ್ಲ ಈ ಥರ ಇರುತ್ತೆ. ಸೊ ನಾವು ಬಂದಿದ್ದೀವಿ ಮೆಟ್ರೋ ಒಳಗಡೆ. ಸೊ ಮೆಟ್ರೋ ಒಳಗೆ ನೋಡ್ತೀನಿ ಅಂತ ಅಂದರೆ ಲೈಕ್ ಇದು ಲಾಸ್ಟ್ ಬೋಗಿ. ಸೊ ಲಾಸ್ಟ್ ಬೋಗಿನಲ್ಲಿ ನಿಮಗೆ ಯಾರಾನ ಹ್ಯಾಂಡಿಕ್ಯಾಫ್ಟ್ ವೀಲ್ ಚೇರಲ್ಲಿ ಬರೋರಾದರೆ ಕುತ್ಕೊಳ್ಳೋದಕ್ಕೆ ಜಾಗ ಇರುತ್ತೆ. ಯಾರೂ ಇಲ್ಲ ಅಂತ ಅಂದರೂ ಕೂಡ ನೀವು ಈ ಥರ ಎಳ್ದು ಕುತ್ಕೊಬೋದು. ಸೊ ನೋಡಿ, ಈ ಥರ ಯಾರಾನ ಇದ್ದರೆ ಸ್ಪೇಸ್ ಕೊಡ್ಬೋದು ಅವ್ರಿಗೆ. ಈ ಥರ ಇರುತ್ತೆ ನಿಮಗೆ ಮೆಲ್ಬೋರ್ನ್ನ ಮೆಟ್ರೋ. ಮೇಲೊಂದು ಡಿಜಿಟಲ್ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ಥರ ಇರುತ್ತೆ. ನೆಕ್ಸ್ಟ್ ಸ್ಟಾಪ್ ಏನು ಎತ್ತ ಅಂತ ತೋರಿಸ್ತಾ ಇರುತ್ತೆ. ಇಲ್ಲೊಂದು ಗ್ಲಾನ್ಸ್ ಇರುತ್ತೆ ನಿಮಗೆ ಸೈಡಲ್ಲಿ, ಯಾವ ಸ್ಟೇಷನಲ್ಲಿದೆ ಹೆಂಗೆ ಅಂತ ನೋಡಿ. ಡೈರೆಕ್ಷನ್ ಈ ಕಡೆಗೆ ಹೋಗ್ತಾ ಇದೆ. ಸೊ ನಾವಿವಾಗಿರೋದು ಫ್ಲಿಂಡರ್ ಸ್ಟ್ರೀಟ್ ಸ್ಟೇಷನಲ್ಲಿ. ನೆಕ್ಸ್ಟ್ ರಿಚ್ಮಂಡು, ಸೌತ್ ಯಾರ ಆ ಥರ ಇದೆ. ಸೊ ಇದು ಗ್ರೇ ಆಗಿದೆಯಲ್ಲ, ಸೊ ಈ ಗ್ರೇ ಆಗಿರೋದು ಸ್ಟಾಪ್ ಕೊಡೋಲ್ಲ ಅಂತ. ಲೈಕ್ ಅಲ್ಲಿಂದ ಪಾಸ್ ಆಗುತ್ತೆ ಬಟ್ ಅಲ್ಲಿ ಸ್ಟಾಪ್ ಕೊಡೋಲ್ಲ. ಎಲ್ಲಿ ಈ ಥರ ನೋಡಿ, ಇಲ್ಲಿ ವೈಟ್ ಆಗಿದೆಯಲ್ಲ ಬ್ರೈಟಾಗೆ, ಸೊ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ಇಲ್ಲಿ ಸ್ಟಾಪ್ ಕೊಡೋಲ್ಲ ಅಂತ ಅರ್ಥ. ನೋಡಿ ಈ ಥರ ಇರುತ್ತೆ. ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರು ಮತ್ತು ಚೆನ್ನೈಯಲ್ಲಿರೋ ಮೆಟ್ರೋಲಿ ಸ್ಪೇಸು ಜಾಸ್ತಿ ಇದೆ ಇಲ್ಲಿ. ಮತ್ತು ತುಂಬ ವೈಡಾಗಿದೆ ಮೆಟ್ರೋ. ಪ್ಲಸ್ ಸೀಟ್ಸ್ ಅರೇಂಜ್ಮೆಂಟ್ ನಮ್ಮ ಕಡೆ ಲೆಫ್ಟಲ್ಲಿ ಒಂದು ಸೈಡ್ಗೆ ಇರುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಈ ಥರ ಇದೆ ಸೀಟ್ ಅರೇಂಜ್ಮೆಂಟ್ಸ್ ಎಲ್ಲ. ಇಲ್ಲಿ ಮೆಟ್ರೋಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಟ್ರ್ಯಾಕ್ಸ್ ಇದೆ. ಇಲ್ಲಿ 2, 3, 4 ಅಂತ ಎಷ್ಟೊಂದು ಇದ್ದಾವೆ ಟ್ರ್ಯಾಕ್ಸು. ಇಲ್ಲಿ 1-2 ಮೆಟ್ರೋ ಓಡಾಡಲ್ಲ, ಡೈಲಿ ತುಂಬ ಮೆಟ್ರೋ ಓಡಾಡುತ್ತೆ. ತುಂಬ ಟ್ರ್ಯಾಕ್ಸ್ ಇದ್ದಾವೆ, ನೀವು ನೋಡ್ಬೋದು ಇಲ್ಲಿ. ನಾನು ಡೆಸ್ಟಿನೇಷನ್ ಸ್ಟೇಷನಿಗೆ ಬಂದಿದೆ ಟ್ರೈನ್ ಇವಾಗ. ಇಲ್ಲಿ ಟ್ರೈನ್ನ ನಾವು ಇಳಿಬೇಕು ಅಂತ ಅಂದರೆ ಯಾವ ಥರ ಇಳಿಬೇಕನ್ನೋದು ತೋರಿಸ್ತೀನಿ. ಸೊ ನೋಡಿ, ಎಲ್ಲ ಡೋರ್ಸು ಓಪನ್ ಆಗೋಲ್ಲ ಇಲ್ಲಿ. ಸೊ ಇಲ್ಲೊಂದು ಬಟನ್ ಇದೆ ನಿಮಗೆ, ವೆಯ್ಟ್ ಫಾರ್ ಗ್ರೀನ್ ಲೈಟ್ ಅಂತ. ಸೊ ಹೋಗಿ ಸ್ಟೇಷನಲ್ಲಿ ಸ್ಟಾಪ್ ಆದಮೇಲೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಗ್ರೀನ್ ಲೈಟ್ ಬಂದಾಗ ನಾವು ಇದನ್ನು ಪ್ರೆಸ್ ಮಾಡಿದಾಗ ಮಾತ್ರ ಓಪನ್ ಆಗುತ್ತೆ ಡೋರು. ಸೊ ಯಾರು ಪ್ರೆಸ್ ಮಾಡಿಲ್ಲ ಅಥವಾ ಒಳಗಡೆ ಯಾರು ಇಳಿಯೋರಿಲ್ಲ ಅಂತ ಅಂದರೆ ಡೋರ್ ಓಪನ್ ಆಗೋಲ್ಲ. ಆ ಥರ ಸಿಸ್ಟಮ್ ಇದೆ ಇಲ್ಲಿ. ಸೊ ಎಲ್ಲ ಸ್ಟೇಷನಲ್ಲಿ ಎಲ್ಲ ಡೋರ್ಸ್ ಓಪನ್ ಆಗೋಲ್ಲ. ಯಾರು ಇಳಿಬೇಕು ಅವ್ರು ಪ್ರೆಸ್ ಮಾಡಬೇಕು ಬಟನ್ನ. ಓಪನ್ ಆದಮೇಲೆ ಇಳಿಬೇಕಾಗುತ್ತೆ. ಆ ಥರ ಸಿಸ್ಟಮ್ ಇದೆ ಇಲ್ಲಿ. ನಾವು ಡೆಸ್ಟಿನೇಷನ್ ಸ್ಟೇಷನಲ್ಲಿ ಇಳಿದಿದ್ದೀವಿ. ಇಲ್ಲಿ ಎಕ್ಸಿಟ್ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ಎಕ್ಸಿಟಲ್ಲಿ ಯಾವುದೇ ಥರ ಬ್ಯಾರಿಕೇಷನ್ ಆಗಲಿ ಮತ್ತೊಂದಾಗಲಿ ಇಲ್ಲ. ಸೊ ಯಾರು ಬೇಕನ್ನ ಟ್ಯಾಪ್ ಮಾಡ್ಬೋದು. ತುಂಬ ಜನ ಈಗ ನಾನು ನೋಡ್ದಂಗೆ ಟ್ರೈನಲ್ಲಿ ಟ್ಯಾಪೇ ಮಾಡಲ್ಲ, ಹಾಗೆ ಹೋಗ್ತಾರೆ. ತೋರಿಸ್ತೀನಿ ನಿಮಗೆ.
ನೋಡಿ, ಒಂದು ಬ್ಯಾರಿಕೇಷನ್ ಇಲ್ಲ, ಏನಿಲ್ಲ. ನಿಮಗೆ ಬೇಕಂತ ಅಂದರೆ ನೀವು ಟ್ಯಾಪ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಆ ಥರ ಇದೆ. ಇವನ ಬೀಚ್ ನಮ್ಮ ಡೆಸ್ಟಿನೇಷನಿಗೆ ನಾವು ಬಂದ್ವಿ. ಇಲ್ಲಿ ತುಂಬ ಜನ ಇದ್ದಾರೆ, ಪೇ ಮಾಡಲ್ಲ, ಹಾಗೇ ಓಡಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ಬಸ್ ಆಗಿರ್ಬೋದು ಅಥವಾ ಟ್ರೈನ್ ಆಗಿರ್ಬೋದು ಮತ್ತು ಟ್ರಾಮ್ ಆಗಿರ್ಬೋದು. ನಾನು ನೋಡಿದ ಪಟ್ಟಕ್ಕೆ ಇಷ್ಟು ದಿವಸದಿಂದ ಏನು ಮಾಡ್ತಾರೆ ಅಂತ ಅಂದರೆ ಟ್ಯಾಪ್ ಮಾಡಲ್ಲ, ಹಾಗೆ ಓಡಾಡ್ತಾರೆ ತುಂಬ ಜನ. ಇಲ್ಲಿ ಯಾರು ಕೇಳಲ್ಲ, ಸೆಕ್ಯೂರಿಟಿ ಆಗಲಿ ಮತ್ತೊಂದಾಗಲಿ. ಬಟ್ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ಮೈಕಿ ಇನ್ಸ್ಪೆಕ್ಟರ್ಸ್ ಅಂತ ಬರ್ತಾರೆ. ನಾನು ಕೇಳ್ತೀನಿ